ಎಜಿ ನ್ಯೂಸ್ಗೆ ಸ್ವಾಗತ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸ್ಥಳೀಯ ಭಾರತ ಗ್ಯಾಸ್ ಏಜೆನ್ಸಿಯ ಬೇಜವಾಬ್ದಾರಿತನ ಹಾಗೂ ಗ್ರಾಹಕರಿಗೆ ಸತತವಾಗಿ ಉಂಟಾಗ್ತಾ ಇದ್ದ ಅಡುಗೆ ಅನಿಲದ ಕೊರತೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಡೆಸಿದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕರವೇ ದೂರಿನ ಹಿನ್ನೆಲೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಏಜೆನ್ಸಿ ಮಾಲೀಕರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ. ಹೈರಾಣಾದ ಗ್ರಾಹಕರು ಶನಿವಾರ ಸಂತೆಯ ಈ ಭಾರತ ಗ್ಯಾಸ್ನ ಕಚೇರಿ ಸದಾ ಬೀಗ ಹಾಕಿಕೊಂಡಿದ್ದಾಯಿತು. ಇದರಿಂದಾಗಿ ದೂರದ ಊರುಗಳಿಂದ ಬರುವ ರೈತರು, ಹಿರಿಯ ನಾಗರಿಕರು, ಮಹಿಳೆಯರು ಗ್ಯಾಸ್ಗಾಗಿ ಅಲೆದಾಡಿ ಸುಸ್ತಾಗಿದ್ರು. ಕಳೆದ 2 ತಿಂಗಳಿನಿಂದ ಅಡುಗೆ ಅನಿಲ ಸಿಗದೆ ಪರದಾಡ್ತಾ ಇದ್ದ ಗ್ರಾಹಕರು ತಮ್ಮ ನೋವನ್ನ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು ಆದ ಫ್ರಾನ್ಸಿಸ್ ಡಿಸೋಜಾ ಅವರ ಮುಂದೆ ತೋಡಿಕೊಂಡಿದ್ರು. ಗ್ರಾಹಕರ ಮನವಿಗೆ ಸ್ಪಂದಿಸಿದ ಫ್ರಾನ್ಸಿಸ್ ಡಿಸೋಜಾ ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಮತ್ತು ಸೋಮವಾರಪೇಟೆ ತಹಸೀಲ್ದಾರ್ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಮಡಿಕೇರಿಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು ಶನಿವಾರ ಸಂತೆಗೆ ಭೇಟಿ ನೀಡಿದಾಗಲೂ ಕಚೇರಿ ಬೀಗ ಹಾಕಿದ್ದು ಕಂಡುಬಂದಿದೆ. ಕೂಡಲೇ ಸಂಬಂಧಪಟ್ಟವರನ್ನ ಕರೆಸಿ ಬಾಗಿಲು ತೆಗೆಸಿದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೇವೆ ನೀಡುತ್ತಿದ್ದರೆ ನಿಮ್ಮ ಲೈಸೆನ್ಸ್ ರದ್ದುಗೊಳಿಸಿ ಅಂಗಡಿ ಸೀಸ್ ಮಾಡ್ತೀವಿ ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋದಾಮಿನ ಬಳಿ ಗ್ರಾಹಕರ ಆಕ್ರೋಶ. ಅಧಿಕಾರಿಗಳು ಏಜೆನ್ಸಿಯ ಗೋದಾಮಿಗೆ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಬೀಗ ಹಾಕಿರುವುದು ಕಂಡುಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ 10 ಗ್ರಾಹಕರು ತಾವು ಅನುಭವಿಸುತ್ತಾ ಇರುವ ನರಕ ಯಾತನೆಯನ್ನ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಮಗೆ 2 ತಿಂಗಳಿನಿಂದ ಗ್ಯಾಸ್ ಕೊಟ್ಟಿಲ್ಲ, ನ್ಯಾಯ ಕೊಡಿಸಿ ಅಂತ ಭಾರತ ಗ್ಯಾಸ್ನ ಗ್ರಾಹಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಿಗೆ ಕೈಗೆ ಮನವಿ ಪತ್ರ ನೀಡಿದ್ರು. ಭಾರತ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೋಹನ್ ಅವರನ್ನ ಕರೆಸಿದ ಅಧಿಕಾರಿಗಳು ಗ್ರಾಹಕರಿಗೆ ಇನ್ನು ಮುಂದೆ ಇಂತಹ ತೊಂದರೆಯಾಗಬಾರದು, ಕೂಡಲೇ ವಿತರಣೆ ಸುಗಮಗೊಳಿಸಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಅನಿವಾರ್ಯ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ಈಗ ಅಂಗಡಿ ಓಪನ್ ಮಾಡಬೇಕು ಇಲ್ಲ ಸೀಸ್ ಆಗ್ಬೇಕು ಸರ್, ಯಾವ್ದಾದ್ರು ಒಂದಾಗ್ಬೇಕು ಸರ್, ಅಷ್ಟೇ ನಮ್ಮ ವೇದಿಕೆಯಿಂದ ಕೇಳ್ಕೊತೀವಿ ಸರ್. ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಉಂಟು. ಆಗ ಆ ಗೋಡನ್ಗೆ ಹೋಗಿ ತೊಂದರೆ ಪಡಬೇಕಾ? ಹಾಂ ನೋಡಿ ಕೇಳಿ. ಹಾಂ, 200 ರೂಪಾಯಿ ಇಲ್ಲಿಂದ ಆಟೋ ಖರ್ಚು ಮಾಡಬೇಕು ಸರ್. 200 ರೂಪಾಯಿ ಆಟೋ ನೋಡಿ, ಅವರೆಲ್ಲ ಕೇಳ್ತಿದ್ದಾರೆ, ಕೇಳಿ ಸರ್ ಅವ್ರನ್ನ. ಹಾಂ, ಮತ್ತೆ ಕೇಳಿ. ಹಾಂ ಹಾಂ 200 ರೂಪಾಯಿಗೆ ಸರ್. ಸರ್ ಆಗಲ್ಲ ಸರ್, ಮನೆಗೆ ಬರ್ತಲ್ಲ ಸರ್, 200 ರೂಪಾಯಿ ಗೋಡಾನಿಗೆ ಖರ್ಚು ಆಗಬೇಕು. ನಾನಂತೂ ಸುಮ್ಮನೆ ಇರಲ್ಲ ಸರ್. ಹಾಂ ಅದೇ ಇಲ್ಲ ಸರ್, 2 ತಿಂಗಳಾಯ್ತು ಸರ್, ಕೊಡ್ತಾ ಇಲ್ಲ. ಹಾಂ, ಈಗ ಸಮಸ್ಯೆ ಆಲಿಸಿ ನೋಡೋಣ. ಇಲ್ಲ ನಾನು ಬುಡ ವಿಚಾರ ಇಲ್ಲ ಸರ್, ದಯವಿಟ್ಟು ನೀವೆಲ್ಲ ಇದನ್ನ ಹೌದು ಸರ್, ಹೌದು 2 ತಿಂಗಳಿಂದ ಸರ್. ಸರ್ ಈಗ ನೋಡಿ, ಅವ್ರು ನೆನ್ನೆ ಇವತ್ತು ಬಂದಿರಲ್ಲ, ಎಲ್ಲರೂ 2 ತಿಂಗಳಿಂದ ಬಂದಿರೋದು. ನಾನು ಅಣ್ಣ ನೀವೆಲ್ಲಿಂದ ಬಂದಿರೋದು? ಅಣ್ಣ ನೀವೆಲ್ಲಿಂದ ಬಂದಿರೋದು? ಎಷ್ಟು ತಿಂಗಳಾಯ್ತು ನೀವು ಸರ್? ಅಣ್ಣ ಅಣ್ಣ ಇಲ್ಲ ಸರ್, ಇವ್ರು ಮಾಡಿಸಲ್ಲ ಸರ್. ಪ್ರತಿ ವರ್ಷ ಇವ್ರದ್ದು ಇದೇ ಕಂಪ್ಲೇಂಟ್ ಸರ್. ಮಾಡಲ್ಲ ಸರ್, ಮಾಡಲ್ಲ. ಒಂದು 15 ದಿನದ 2 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಇವರಿಗೆ, ಆದರೂ ಕೂಡ ಸುಧಾರಿಸ್ಕೊಳ್ತಾ ಇಲ್ಲ ಅಂದ್ರೆ ಮಾಡಲ್ಲ ಸರ್. ಬರೀ ಇವ್ರದ್ದು ಅದೇ ಕಂಪ್ಲೇಂಟ್, ಮಾಡೋದೇ ಇಲ್ಲ ಸರ್. ಪಾಪ ನೋಡಿ, ಪಾಪದವರೆಲ್ಲ ಬಂದಿಲ್ಲ, ಒಂದು ವಿಕಲಚೇತನರೆಲ್ಲ ಬಂದು ನಿಂತ್ಕೋತಾರೆ ಸರ್. ಮಾಡಿ ಈಗ ನಿಯರೆಸ್ಟ್ ಏನು ಮಾಡಿರೋದು ನೆನ್ನೆ ಅಲ್ಲ, 5 ದಿನ ಮತ್ತೆ ಬಂದಿದ್ದು ನಾವು. ಅಲ್ಲಿ ಏನಾದರೂ ಇದಾಗ್ತಿತ್ತಿಲ್ಲ, ಬುಕ್ಕಿಂಗ್ ಆಗ್ತಿತ್ತಿಲ್ಲ. ಯಾವಾಗ ಮಾಡಿದ್ರಿ? ಆಫೀಸಿಗೆ ಹೋದ್ರೆ ಅಲ್ಲಿ ಬಾಗ್ಲು ಹಾಕಿರ್ತಾರೆ. ಇವತ್ತು ಹೋಗಿ ಬಂದಿದ್ದೀನಿ, ಬಾಗ್ಲು ಹಾಕಿ ಸುಮ್ಮನೆ ನೋಡೋಣ ಅಂತ ಬಂದಿದ್ದ. ನಾವು ಮದುವೆ ಬಂದ್ರೆ ಸುಮ್ಮನೆ ಬಂದಿದ್ದಿಲ್ಲ. ಆಫೀಸ್ ಎಲ್ಲಿ? ಇಲ್ಲಿ ಕಸ್ಟಮರ್ ಕೇಳಿ, 1 ಜನ ಅಲ್ಲ, 100 ಜನ ಇಲ್ಲಿ ತೆಗ್ದೇ ಇಲ್ಲ. ಬೆಳಗ್ಗೆ ಒಂದ್ಸತಿ ಬರ್ತೀನಿ, ಆಮೇಲೆ ಓಪನ್ ಮಾಡಿ ಒಂದಿನ ಓಪನ್ ಮಾಡಿದ್ರು, ಒಳಗಡೆ ಹೋಗೋದು. ಒಳಗಡೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.